ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ಲೈವ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ನಾನು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗೋಯ್ತು. ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ KSIC ಮೈಸೂರು ಸಿಲ್ಕ್ ಸ್ಯಾರಿದು ಸೇಲ್ ಯಾವಾಗ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇನ್ನೂ ಸೇಲ್ ಆಗಿಲ್ಲ. ಸದ್ಯಕ್ಕೆ ಸೇಲ್ ಇರೋದು ಬಂದ್ಬಿಟ್ಟು ಮೈಸೂರಲ್ಲಿ. ನನಗೂ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಗೊತ್ತಾಯಿತು. ಇರೋದು ಬಂದ್ಬಿಟ್ಟು 15 to 17 ಮಾರ್ಚ್. 15, 16, 17 ಇವತ್ತು ಬಂದು 14th. ನಾಳೆ ನಾಡಿದ್ದು ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಇರುತ್ತೆ. ಇದ್ದಿರೋದು ಬಂದ್ಬಿಟ್ಟು ಮೈಸೂರಲ್ಲಿ. ಬ್ಯಾಂಗ್ಳೂರಲ್ಲಿ ಸದ್ಯಕ್ಕಿಲ್ಲ. ನನಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಇದೊಂದು ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಲ್ಲ, ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಿರೋದು ಬಂದ್ಬಿಟ್ಟು ಸೆಂಚುರಿ ಬಿಲ್ಡಿಂಗು, ಸಿಲ್ಕ್ ವೇವಿಂಗ್ ಫ್ಯಾಕ್ಟ್ರಿ ಪ್ರಿಮಿಸಿಸ್, ಮೈಸೂರು, ಮಂಡವಾಡಿ ರೋಡ್, ಮೈಸೂರು. ಸೊ ನಾನು ಇದ್ರದ್ದು ಈ ಪಾಂಪ್ಲೆಟ್ದು ನಾನು ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಬೋದು, ಚೆಕ್ ಮಾಡ್ಬೋದು. ನಾನು ಡೀಟೇಲ್ಡ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬ ಕ್ರೌಡ್ ಇರುತ್ತೆ, ನೋಡ್ಕೊಂಡು ಹೋಗಿ. ಯಾರಾದರೂ ಹೋಗೋರು ಆದಷ್ಟು ಬೆಳಗ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಅರ್ಲಿ ಮಾರ್ನಿಂಗ್ ಹೋದರೆ ಅಷ್ಟು ಕ್ರೌಡ್ ಇರಲ್ಲ. ಕೆಲವರು ಹೌಸ್ ವೈಫ್ಸ್ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು 11 ಗಂಟೆಗೆ ಹೋಗ್ತೀನಿ ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಖಂಡಿತ ಹೋಗ್ತಾ ಇದ್ದೆ. ಸದ್ಯಕ್ಕೆ ನನಗೆ ಮೈಸೂರಲ್ಲಿ ಹೋಗೋಕ್ಕಾಗಲ್ಲ. ಮನಂಡ್ವಾಡಿ ರೋಡ್, ಇದು ಮನಂಡ್ವಾಡಿ ರೋಡ್ ಮೈಸೂರಲ್ಲಿರೋದು. ಸೊ ನಾನು ಇದ್ರದ್ದು ಕಂಪ್ಲೀಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಇವತ್ತು ಬಂದ್ಬಿಟ್ಟು 14th, ನಾಳೆ ನಾಡಿದ್ದು ಆಚೆ ನಾಡಿದ್ದು 14, 15, 16 ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಇರುತ್ತೆ. ಅಪ್ ಟು 30% KSIC ಮೈಸೂರು ಸಿಲ್ಕ್ ಸ್ಯಾರಿ ಓನ್ಲಿ ಫಾರ್ 3 days ಅಂತ ಇದೆ. 10 AM to 6 PM ಟೈಮಿಂಗ್ಸ್ ಬಂದ್ಬಿಟ್ಟು 10 AM to 6 PM. ಕಾಣಿಸ್ತಾ ಇದೆಯಲ್ವ ನಂಗೆ ಗೊತ್ತಿಲ್ಲ. 10 AM to 6 PM ನನಗೆ ಈ ಪಾಂಪ್ಲೆಟ್ ಸಿಕ್ಕಿದೆ. ನಾನು ಈ ಪಾಂಪ್ಲೆಟ್ನೂ ಅಟ್ಯಾಚ್ ಮಾಡ್ತೀನಿ. ಚೆಕ್ ಮಾಡಿಕೊಂಡು ಅಡ್ರೆಸ್ನ ಹೋಗಿ, ಯಾರಾದರೂ ಬ್ಯಾಂಗ್ಳೂರಿಂದ ಹೋಗೋರು ನಾನು ಕಂಪ್ಲೀಟ್ ಅಡ್ರೆಸ್ನ ಹಾಕ್ತೀನಿ. ನನಗೆ ಗೂಗಲಲ್ಲಿ ಏನಾದರೂ ಲೈವ್ ಲೊಕೇಶನ್ ಸಿಕ್ಕಿದ್ರೆ ಅದನ್ನು ಅಟ್ಯಾಚ್ ಮಾಡ್ತೀನಿ, ಹೋಗ್ಬೋದು. ನನಗೆ ಬ್ಯಾಂಗ್ಳೂರ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಒಬ್ಬರು ಇಬ್ಬರಲ್ಲ, ತುಂಬ ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು. ಯಾಕಂದರೆ ನಾನು ಲಾಸ್ಟ್ ಟೈಮ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ಗೆ ಹೋಗಿ ಬ್ಯಾಂಗ್ಳೂರಲ್ಲಿ ಸ್ಯಾರಿ ತಂದು ತೋರಿಸಿದ್ದು ತುಂಬ ಜನ ನೋಡಿದ್ರು. ಅದಕ್ಕೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ಅಡ್ರೆಸ್ನ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಬೋದು. ನನಗೆ ಮೈಸೂರಲ್ಲಿ ಅಷ್ಟು ಅಡ್ರೆಸ್ ಗೊತ್ತಿಲ್ಲ. ಮೈಸೂರು 570008, ಪಿನ್ ಕೋಡ್ ಬಂದ್ಬಿಟ್ಟು 570008. ಟೈಮ್ ಬಂದ್ಬಿಟ್ಟು 10 ಗಂಟೆ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ಗಂಟ. ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನದೊಂದು ಚಿಕ್ಕ ವಿಡಿಯೋ. KSIC ಮೈಸೂರು ಸ್ಯಾರಿ ಬಗ್ಗೆ ತುಂಬ ದಿನ ಕೇಳ್ತಾ ಇದ್ರಿ ಅಂದ್ಬಿಟ್ಟು ಅಪ್ಡೇಟ್ ಕೊಟ್ಟೆ. ನನಗೂ ನೆನ್ನೆ ಗೊತ್ತಾಯ್ತು. ನೆನ್ನೆ ವಿಡಿಯೋ ಮಾಡೋಣ ಅನ್ಕೊಂಡೆ, ಮನೆಗೆ ಬಂದು ಕೆಲಸ ಇತ್ತು, ಮಗನಿಗೆ ಸ್ವಲ್ಪ ಎಕ್ಸಾಮ್ಸ್ ಓದಿಸಿ ಹೋಮ್ವರ್ಕ್ ಎಲ್ಲ ಮಾಡಿಸೋ ಅಷ್ಟರಲ್ಲೇ ಟೈಮ್ ಆಗೋಯ್ತು. ಸೊ ಮಾಡೋಕ್ಕಾಗಲಿಲ್ಲ. ನಂಗೆ ಸಡನ್ ಆಗಿ ಇವಾಗ ಬೆಳಗ್ಗೆ ರೆಡಿ ಆಗಬೇಕಾದ್ರೆ ಗ್ಯಾಪ್ನ ಬಂತು. ನಂಗೆ ಟೈಮ್ ಆಗೋಯ್ತು, ಆಫೀಸ್ಗೆ ಹೊರಡಬೇಕು. ಅದಕ್ಕೆ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ನಿಮ್ಗೆ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಆಮೇಲೆ ನನ್ನನ್ನು ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಮಾಡ್ಬೋದು, ಬಿಂದು ದಶರಥ್ ಗೌಡ. ನಾನು ಮಿನಿ ವ್ಲಾಗ್ಸು, ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಫ್ರೆಂಡ್ಸ್, ಇದಾಗಿತ್ತು KSIC ಸ್ಯಾರಿ ಬಗ್ಗೆ ಸಣ್ಣದೊಂದು ಅಪ್ಡೇಟು. KSIC ಮೈಸೂರು ಸಿಲ್ಕ್ ಸ್ಯಾರಿ ಸೆಕೆಂಡ್ ಸೇಲ್ಸ್ ಬಗ್ಗೆ. ಮತ್ತೆ ನನಗೆ ಏನಾದರೂ ಬ್ಯಾಂಗ್ಳೂರಲ್ಲಿ ಯಾವಾಗ ಸೇಲ್ ಅಂತ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ. ಹೋಗ್ತಾ ಇರೋರು ನೋಡ್ಕೊಂಡು ಹೋಗಿ. ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ತುಂಬಾ ಕ್ರೌಡ್ ಆಗಿ ಜಗಳ ಎಲ್ಲ ಆಗಿಬಿಟ್ಟಿತ್ತು. ಇದಾಗಿತ್ತು ಇವತ್ತಿನ ದಿನದ ವ್ಲಾಗು. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಎಲ್ರಿಗೂ ಬಾಯ್.